ಕಾಳು ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಬಡವರು ತಲುಪಬೇಕಾದಂತ ಅಕ್ಕಿ ಬಡವರು ತಲುಪ್ತಾ ಇಲ್ಲ. ಸುಮಾರು ಹಲವಾರು ಕೋಲಾರ ಮತ್ತೆ ಬಂಗಾರಪೇಟೆ ರೈಸ್ ಮಿಲ್ಗಳಲ್ಲೆಲ್ಲ ಸುಮಾರು ಇದೇ ತರದ್ದೇ ಅಕ್ಕಿನೇ ಪಾಲಿಶ್ ಆಗ್ತಾ ಇರೋದು. ಭತ್ತ ತರಿಸಿ ಯಾರು ಪಾಲಿಶ್ ಮಾಡ್ತಾ ಇಲ್ಲ. ಮಕ್ಕಳಿಗೆ ಕೊಡುವಂತ ಹಾಸ್ಟೆಲ್ ಕೊಡುವಂತ ಗೋಧಿ ಇದು, ಉಚಿತವಾಗಿ ಕೊಡುವಂತ ಅಕ್ಕಿ ಅದು. ಅಂದ್ರೆ ಸರ್ಕಾರದಲ್ಲಿ ಪಡಿತರ ಚೀಟಿನಲ್ಲಿ ಬರ್ತಾರಲ್ಲ ಚೀಲ, ಅದೇ ಚೀಲದಲ್ಲಿ ಸಾಗಾಣಿಕೆ ಮಾಡ್ಕೊಂಡು ಹೋಗ್ತಾರಂತ ವಿಚಾರ ನಮ್ಗೆ ಕಂಡು ಬಂದಿದೆ. ಬಡವರ ಹೊಟ್ಟೆಗೆ ತಣ್ಣೀರು ಬಟ್ಟೆ, ಶ್ರೀಮಂತರ ಜೋಬ್ಗೆ ಆಹಾರ. ಯಾರು ಸಾರ್ವಜನಿಕರು ಮಾಡಿದಾಗ ಅದನ್ನ ಸ್ಪಂದನೆ ಮಾಡಲೇಬೇಕು. ಇದನ್ನ ಪಬ್ಲಿಕ್ ಪ್ರಚಾರ ಮಾಡಕ್ ಬಂದಾಗ ಮೀಡಿಯಾವರು ಅದನ್ನ ನೀವು ಸ್ಪಂದಿಸಲೇಬೇಕು. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಜಿಲ್ಲಾಡಳಿತದ ಮುಂದುಗಡೆ ಮಾಡ್ತೀವಿ, ಜಿಲ್ಲಾಡಳಿತ ಕಚೇರಿ ಮುಂದುಗಡೆ ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಕಾರ್ಯಕರ್ತರಿಗೆ ಫೋನ್ ಮಾಡಿ ಈ ತರ ಪಡಿತರ ಚೀಟಿ ಅಕ್ಕಿ ಮತ್ತು ಗೋಧಿ, ಮಕ್ಕಳು ತಿನ್ನುವಂತ ಗೋಧಿ, ಬಡವರಿಗೆ ನಿರ್ಗತಿಕರಿಗೆ ಕೊಡುವಂತ ಅಕ್ಕಿ, ಇದನ್ನ ಸಾಗಾಣಿಕೆ ಮಾಡಿ ಕಾಳು ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ದಯವಿಟ್ಟು ಬನ್ನಿ ಇದನ್ನೊಂದು ಸ್ವಲ್ಪ ನೋಡ್ಬೇಕು, ನೀವು ಗಮನಿಸಬೇಕು ಅಂತೇಳಿ ನಮ್ಮನ್ನು ಫೋನ್ ಮಾಡಿ ಕರೀತಾರೆ. ಆ ವಿಚಾರವಾಗಿ ನಾವು ಹೋಗಿ ನೋಡಿದಾಗ ನಿಜಾನೇ ಇರ್ತದೆ. ಈ ಒಂದು ಗಾಡಿ ತುಂಬಾ, ಅದು ಸರ್ಕಾರಿ ಚೀಲಗಳು ಹೊತ್ತಿರುವಂಥದ್ದು ಅಕ್ಕಿ, ರೇಷನ್ ಅಕ್ಕಿ. ಆ ಅಕ್ಕಿ ಒಂದು ಗಾಡಿ ತುಂಬಾ ಇದೆ, ಇನ್ನೊಂದು ಗಾಡಿ ತುಂಬಾ ಫುಲ್ಲು ಗೋಧಿನೇ ಇದೆ. ಸಂಬಂಧಪಟ್ಟಂತ ಇಲಾಖೆ ಮಾನ್ಯ ಉಪ ನಿರ್ದೇಶಕರಿಗೂ ಸಹ 9 ತಿಂಗಳಲ್ಲಿ ಅರ್ಜಿ ಕೊಡ್ತೀವಿ. ಅವರು ಜಿಲ್ಲೆಯಲ್ಲಿ ಹಲವಾರು ಬಾರಿ ನಾವು ಕಂಪ್ಲೇಂಟ್ಗಳು ಮಾಡಿದ್ವಿ. ಏನಂತ, ಕಾಳು ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಬಡವರು ತಲುಪಬೇಕಾದಂತ ಅಕ್ಕಿ ಬಡವರು ತಲುಪ್ತಾ ಇಲ್ಲ, ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಅವರು ನಮಗೆ ಇಂಬರ್ಹ ಕೊಟ್ಟಿದ್ದಾರೆ. ನಾವು ಯಾವ ಚೆಕ್ ಮಾಡಿದಾಗ ಯಾವುದು ಇರೋದಿಲ್ಲ ಅಂತ. ಸುಮಾರು ಹಲವಾರು ಕೋಲಾರ ಮತ್ತೆ ಬಂಗಾರಪೇಟೆ ರೈಸ್ ಮಿಲ್ಗಳಲ್ಲೆಲ್ಲ ಸುಮಾರು ಇದೇ ತರದ್ದೇ ಅಕ್ಕಿನೇ ಪಾಲಿಶ್ ಆಗ್ತಾ ಇರೋದು. ಭತ್ತ ತರಿಸಿ ಯಾರು ಪಾಲಿಶ್ ಮಾಡ್ತಾ ಇಲ್ಲ. ಬೇಕಾದ್ರೆ ಚೆಕ್ ಮಾಡಲಿ ಅಧಿಕಾರಿಗಳು. ಆ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ಮನವಿ ಪತ್ರ ಕೊಟ್ಟಿದ್ದೀವಿ. ಕೋಲಾರ ಜಿಲ್ಲೆಯಲ್ಲಿ ಈ ತರ ಆಗ್ತಾ ಇದೆ, ಬಡವರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಂತ್ರಿಗಳ ಸಮೇತ ಹೇಳಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳ ಸಮೇತ ಹೇಳಿದ್ವಿ. ಅವರು ಸಂಬಂಧಪಟ್ಟಂತ ನಾವು ವಿಚಾರಣೆ ಮಾಡ್ತೀವಿ, ನೋಡ್ತೀವಿ ಅಂತೇಳಿ ಹೇಳಿದರೆ, ಗಮನಕ್ಕೆ ತಂದಿದ್ದಾರೆ. ನಿನ್ನೆ ನೋಡಿದಾಗ ಇವೆರಡು ಗಾಡಿ ತುಂಬಾ ಅಕ್ರಮವಾಗಿ, ಯಾವುದೇ ಬಿಲ್ ಇಲ್ಲ, ಎಂಥದ್ದು ಇಲ್ಲ, ಸರ್ಕಾರಿ ಚೀಲ, ಅಂದ್ರೆ ಸರ್ಕಾರದಲ್ಲಿ ಪಡಿತರ ಚೀಟಿನಲ್ಲಿ ಬರ್ತಾರಲ್ಲ ಚೀಲ, ಅದೇ ಚೀಲದಲ್ಲಿ ಸಾಗಾಣಿಕೆ ಮಾಡ್ಕೊಂಡು ಹೋಗ್ತಾರಂತ ವಿಚಾರ ನಮ್ಗೆ ಕಂಡು ಬಂದಿದೆ. ಸಂಬಂಧಪಟ್ಟಂತ ಫುಡ್ ಇನ್ಸ್ಪೆಕ್ಟರ್ಗೂ ಕರೆದಿದ್ವಿ. ಸಂಬಂಧಪಟ್ಟಂತ ಗಲ್ಪೇಟೆ ಪೊಲೀಸ್ ಠಾಣಾ ಅಧಿಕಾರಿಗಳು ನಮ್ಗೆ ತುಂಬಾನೇ ಸಾಥ್ ಕೊಟ್ಟು ಅವ್ರ ಮುಖಾಂತರನೇ ಈ ಗಾಡಿಗಳನ್ನ ಹಿಡಿದು ಸೀಸ್ ಮಾಡುವಂತ ಕೆಲಸ ಆಗಿದೆ. ಇನ್ನು ಮುಂದೆ ಕೋಲಾರ ಜಿಲ್ಲೆಯಲ್ಲಿ ಇಂಥ ಕಳ್ಳ ಸಾಗಾಣಿಕೆ ಆಗೋದನ್ನ ದಯವಿಟ್ಟು ನಿಲ್ಲಿಸಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಜಿಲ್ಲಾಡಳಿತದ ಮುಂದುಗಡೆ ಮಾಡ್ತೀವಿ, ಜಿಲ್ಲಾಡಳಿತ ಕಚೇರಿ ಮುಂದುಗಡೆ ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸುಮಾರು ನೀವು ನೋಡ್ಬೋದು, 2 ಗಾಡಿ ತುಂಬಾನು ಅಕ್ಕಿ ಮತ್ತೆ ಗೋಧಿ, ಮಕ್ಕಳಿಗೆ ಕೊಡುವಂತ ಹಾಸ್ಟೆಲ್ ಕೊಡುವಂತ ಗೋಧಿ ಇದು. ಬಡ ಮಕ್ಕಳು ಹಾಸ್ಟೆಲ್ ಕೊಡ್ತಾರಲ್ಲ ಆ ಗೋಧಿ ಇದು. ಅದು ಅಕ್ಕಿ ಬಂದ್ಬಿಟ್ಟು ಬಡವರಿಗೆ ಉಚಿತವಾಗಿ ಕೊಡುವಂತ ಅಕ್ಕಿ ಅದು. ಇದನ್ನ ಸಂಬಂಧಪಟ್ಟಂತ ಇಲಾಖೆಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಲಂಕುಷವಾಗಿ ಪಡಿತರ ಚೀಟಿ ಅಕ್ಕಿನೇ ಇದು. ಇದರಲ್ಲಿ ಯಾವುದೇ, ಇದನ್ನೇ ನಾನಾ ಬ್ರಾಂಡ್ ಹೆಸರುಗಳು ಮಾಡ್ತಾರೆ. ಬುಲೆಟ್ ಇಂದ ಹಿಡಿದು ನಾನಾ ಬ್ರಾಂಡ್ ಹೆಸರುಗಳು ಮಾಡಿ ಇದನ್ನ 5 kg ಬ್ಯಾಗ ಇಂದ ಹಿಡಿದು 25 kg ಬ್ಯಾಗವರೆಗೂ ಮಾಡಿ ಇದನ್ನ ಹೊರ ರಾಜ್ಯಗಳಿಗೆ, ಹೊರ ಇದಕ್ಕೆ ಪಾರ್ಸಲ್ ಮಾಡ್ತಾರೆ. ನಾನಾ ಬ್ರಾಂಡ್ ಹಲವಾರು ಹೆಸರುಗಳನ್ನಿಟ್ಟು ಮಾರಾಟ ಮಾಡುವಂತ ಅಕ್ಕಿ, ಬಡವರಿಗೆ ತಲುಪಬೇಕಾದಂತ ಅಕ್ಕಿ, ಬಡವರ ಹೊಟ್ಟೆಗೆ ತಣ್ಣೀರು ಬಟ್ಟೆ, ಶ್ರೀಮಂತರ ಜೋಬ್ಗೆ ಆಹಾರ. ಸರ್ಕಾರಿ ನೀವೇ ಹೇಳ್ರು, ಅಂಗನವಾಡಿ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಇದಕ್ಕೆ ಹೋಗೋದು ಗೋಧಿ ಹೋಗುವಂತ ತಗೊಂಡ್ರಾ? ಎಲ್ಲ ಇದೆ ಸರ್.